ದೇವ್ರನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ಅದು ಸುಮಾರು ಜನ ಗೊತ್ತಿರಲ್ಲ. ಎಷ್ಟೋ ಜನ ದೇವ್ರು ಬರ್ತಾ ಇರುತ್ತೆ ಮೈ ಮೇಲೆ. ಅದು ನಿಂತು 6 ಮಂದಿ ಅವಳ ಹೊತ್ತುಕೊಂಡು ಮೆರೆದವರೇ ಹತ್ತಿರಕ್ಕೆ ಬಂದವರ. ದುಷ್ಟ ಜನರ ಕೆಟ್ಟ ದೃಷ್ಟಿಯಿಂದ ನಿವಾರಣೆಯಾಗಬೇಕಾ? ಭಗವಂತ ದೇವರನ್ನ ಕಟ್ಟಾಗಬೇಕು ಅಂದ್ರೆ ದುಷ್ಟ ಶಕ್ತಿಯವರು ಮಾತ್ರ ಮಾಂತ್ರಿಕ ಪ್ರಯೋಗ ಅಂತ ಹೇಳ್ತಾರೆ. ನಮ್ಮ ತಾಯಿ ಉದ್ಭವ ಆಯ್ತದೆ ಅಲ್ಲಿ ಆ ಸ್ಥಳದಲ್ಲಿ ಎಲ್ಲರ ಒಂದು ಜಾಗದಲ್ಲಿ ಹೊಡೆದಿ ತೋರಿಸ್ತಾ ಇದ್ದ ಶಕ್ತಿ ದೇವತೆ ನೀನೇ, ಮುಕ್ತಿದಾಯಕಿಯು ನೀನೇ, ಶಕ್ತಿ ದೇವತೆಯು ನೀ. ಈ ಚೌಡಿನೆಲ್ಲ ಬಿಟ್ಟು ಕೆಲಸ ಮಾಡಿಸುತ್ತಾರೆ ಅಂತೆ. ಅವತಾರದಲ್ಲಿ ಒಂದು ಚೌಡಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಬಲಿಪೀಠನೇ, ಅದಕ್ಕೆ ಬಲಿಪೀಠ. ಈ ಬಂದಂತ ಭಕ್ತರಿಗೆ ಏನೇ ಕಷ್ಟ ಇದ್ರೆ ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಅಮ್ಮ ಹೇಳಿತು ಕನ್ಸಲ್ಲಿ. ಮಾಟ ಮಾಡಿಸಿದವರಿಗೆ ರಿವರ್ಸ್ ಆಗತ್ತೆ. ಈ ಯಲ್ಲಮ್ಮ ದೇವಿ ತಕ್ಕ ಪಾಠ ಕಳಿಸುತ್ತಾಳೆ. ಗುಡ್ಡಪ್ಪನವರು ಒಂದು ಬೂದಿಲಿ ಮೊರದಲ್ಲಿ ಹಾಕಿ ಮಂತ್ರಿಸಿ ಕೊಟ್ಟಕ್ಕೆ ದಿನ ಒಂದು ತಿಂಗಳಲ್ಲಿ ಕಾಲು ಅಯ್ಯೋ ಅದು ಮೂಢನಂಬಿಕೆ. ನಮ್ಮ ಮನೆ ಮನೆ ಇಷ್ಟೇ, ನಾವೇನು ಮಾಡಕ್ಕಾಗಲ್ಲ. ಒಂದೇ ನಿಂಬೆ ಹಣ್ಣಿಂದ ಪವರ್ಫುಲ್ ತಂತ್ರ ನಿಮಗೆ ಗೊತ್ತಾ? ದೈವಶಕ್ತಿ ಪಡ್ಕೊಂಡಾಗ ತನ್ನಷ್ಟು ತಾನಾಗೆ ಯಾವ ಮಟ್ಟಕ್ಕೆ ಹಿಂದೆ ಯಾವ ಮಟ್ಟಕ್ಕೆ ಇತ್ತು ಅದೇ ರೀತಿಯಾಗಿ ಬೇಕು. ಅವ್ನ ಕಾಲು ಕುಂಟ್ಕ ಬಂದಿದ್ದವನು ಒಂದು ತಿಂಗಳ ಮೇಲೆ ಚೆನ್ನಾಗಿ ಗಾಡಿಲಿ ಬಂದು ಅಮ್ಮನ್ ಕೇಳ್ಕೊಂಡು ಅಮ್ಮ ನನಗೆ ನಿನ್ನೆ ಒಳ್ಳೆ ಕಣಮ್ಮ ಅಂತ ಹೇಳ್ತು. ಅವರು ನಾದಿಯು ನೀನೇ ಮಹತಾಯೇ, ಹುಲಿಷ್ಟರ ರಕ್ಷೆಗೆ ದುಷ್ಟರ ಶಿಕ್ಷೆಗೆ ಅವತರಿಸಿದ ಮಾಯೇ, ಶಿಷ್ಟರ ರಕ್ಷೆಗೆ ದುಷ್ಟರ ಶಿಕ್ಷೆಗೆ ಅವತರಿಸಿದ ಮಾಯೇ. ಆದಿಯು ನೀನೆ ಅನಾದಿಯು ನೀನೆ ಮಹತಾಯೇ ಹುಲಿ. ಎಲ್ಲಾ ಕಡೆನೂ ಹೋಗಿದ್ರೆ ಅಲ್ಲಿ ಪ್ರಶ್ನೆ ಆಳಿತಿಲ್ಲ. ಆದ್ರೆ ಇಲ್ಲಿ ಎಲ್ಲಮ್ಮ ತಾಯಿ ಮುಂದ್ಗಡೆ ಬಂದು ಆ ದೇಹ ಒಪ್ಪತ್ತು. ನೀವು ನೋಡ್ತಾ ಇದ್ದೀರಾ V1 ಸುದ್ದಿ ವಾಹಿನಿ. ಯಲ್ಲಮ್ಮ ದೇವಿ ಅಂದ್ರೆ ಅದೆಷ್ಟೋ ಜನ ಭಯನಿಷ್ಠೆಯಿಂದ ಪೂಜೆ ಮಾಡುತ್ತಿದ್ದಾರೆ. ಈ ತಾಯಿ ಒಲಿದು ಬಂದ್ರೆ ನಿಮ್ಮ ಬಾಳು ಬಂಗಾರವಾಗತ್ತೆ. ಯಾಕಂದ್ರೆ ತಾಯಿ ಹತ್ತಿರ ಯಾವುದೇ ಕೆಟ್ಟದು ಇರಲಿ ಈ ತಾಯಿ ನಿವಾರಣೆ ಮಾಡಿಕೊಳ್ಳುತ್ತಾಳೆ. ಈ ತಾಯಿನ ನಂಬಿ ಬಂದ್ರೆ ಕೆಟ್ಟದು ಕಳಿಸ್ತಾಳೆ, ಒಳ್ಳೆದು ಜ್ಞಾನ ಕೊಡುತ್ತಾಳೆ. ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಅವರ ಕೆಲಸಗಳನ್ನ ನಿರಾಳವಾಗಿ ನೀಗಿಸುತ್ತಿದ್ದಾಳೆ. ಹೌದು ವೀಕ್ಷಕರೇ, ಮಾಟ ಮಂತ್ರ ಅಂತ ಯಲ್ಲಮ್ಮ ದೇವಿ ಹತ್ರ ಬಂದ್ರೆ ಕ್ಷಣದಲ್ಲಿ ಹೊಡೆದು ಹಾಕುತ್ತಾಳೆ. ಹಾಗೆ ಯಾವುದೇ ದೇವರ ದಿಗ್ಬಂಧನವಾಗಿರಲಿ ದೇವವಾಗಿರಲಿ ಇಲ್ಲಿ ಅಮ್ಮನವರು ನೇರವಾಗಿ ಅದನ್ನು ಬಿಡುಗಡೆ ಮಾಡುತ್ತಾರೆ. ಅದನ್ನು ನೀವು ನೋಡಬೇಕು ಅಂದ್ರೆ ಈ ಕ್ಷೇತ್ರಕ್ಕೆ ಕಾಲಿಟ್ರೆ ಮಾತ್ರ ಸಾಧ್ಯವಾಗುತ್ತೆ. ನೀವೇ ನಿಮ್ಮ ಕಣ್ಣಾರೆ ಅದನ್ನು ನೋಡುತ್ತೀರಾ ಕೂಡ. ಭಕ್ತರು ಈ ತಾಯಿ ಮೊರೆ ಹೋಗುತ್ತಿದ್ದವರೇ ಜಾಸ್ತಿ ಆಗಿದ್ದಾರೆ. ಯಾಕೆಂದ್ರೆ ಈ ದೇವಿ ಕಣ್ಣೀರು ಹಾಕೊಂಡು ಹೋದ್ರೆ ಕಣ್ಣೀರನ್ನ ಒರೆಸಿ ಅವರ ಕಷ್ಟನೆಲ್ಲ ನೀಗಿಸುತ್ತಾಳೆ. ಈ ತಾಯಿ ಕೇಳೋದು ಅರಿಶಿಣ ಕುಂಕುಮ ಬಳೆ ಮಡ್ಲಕ್ಕಿ ಇಷ್ಟೇ ಹೊರತು ಬೇರೇನೂ ತಾಯಿ ಅಪೇಕ್ಷೆ ಪಡುವುದಿಲ್ಲ. ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ರೆ ಮಾತ್ರ ತಾಯಿಯ ಪವಾಡ ನೀವೇ ನಿಮ್ಮ ಕಣ್ಣಿಂದ ನೋಡಲು ಸಾಧ್ಯ. ಯಲ್ಲಮ್ಮ ದೇವಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನೇ ಮಾಡುತ್ತಾಳೆ. ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನದಂದು ನೇರವಾಗಿ ತಾಯಿಯ ವಾಗ್ದಾನವಿರುತ್ತದೆ. ಭಕ್ತರು ಏನು ಕಷ್ಟಕ್ಕೆ ಬಂದಿದ್ದಾರೆ ಅಂತ ತಾಯಿನೇ ಹೇಳುತ್ತಾಳೆ. ಅವರ ಕಷ್ಟನೆಲ್ಲ ಇಷ್ಟು ದಿವಸದಲ್ಲಿ ನಾನು ಸರಿ ಮಾಡುತ್ತೇನೆ, ಹೋಗು ಮಗನೇ ಹೆದರಬೇಡ ಎಂದು ಧೈರ್ಯ ನೀಡಿ ಮುಂದೆ ನಡಿ ಎಂದು ಸಾಂತ್ವನ ಕೊಡುತ್ತಾಳೆ. ಇಲ್ಲಿನ ವಿಶೇಷತೆ ತಾಯಿಯ ವಾಗ್ದಾನವಷ್ಟೇ. ತಾಯಿಯ ವಾಗ್ದಾನವು ನೀವು ಕೇಳಬೇಕು ಅಂದ್ರೆ ಕ್ಷೇತ್ರಕ್ಕೆ ಭೇಟಿ ಕೊಡಿ. ತಾಯಿ ಯಲ್ಲಮ್ಮನ ಆಶೀರ್ವಾದ ಪಡೆಯಿರಿ. ಸ್ಥಳ ಬಿಳಿಕೆರೆ ಗ್ರಾಮ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮ ಸ್ವಾಗತ ಹೇಳ್ತಾ ಇವಾಗ ನಾವು ಯಲ್ಲಮ್ಮ ದೇವಸ್ಥಾನದಲ್ಲಿದ್ದೀವಿ. ಈಗಾಗಲೇ ಈ ಕ್ಷೇತ್ರದ ಬಗ್ಗೆ ನಾವು ತಿಳಿಸಿದ್ವಿ ಕೂಡ. ಇವತ್ತು ತುಂಬಾ ಮುಖ್ಯವಾಗಿ ಇಲ್ಲಿ ಏನ್ ವಿಶೇಷತೆ ನಡೆಯುತ್ತೆ, ಪ್ರಾಮುಖ್ಯತೆ ಇಲ್ಲಿ ಯಾವ ತರ ಭಕ್ತಾದಿಗಳಿಗೆ ನಡೀತಿದೆ ಅನ್ನೋದ್ರ ಬಗ್ಗೆ ನಾವು ಗುರುಗಳನ್ನ ಕೇಳೋಣ. ಗುರುಗಳ ನಮಸ್ತೆ. ಗುರುಗಳು ಏನ್ ಗೊತ್ತಾಯಿತು, ಭಕ್ತಾದಿಗಳು ಬರ್ತಾರೆ, ಅಮ್ಮನವರು ಪ್ರಶ್ನೆ ಆಗುತ್ತೆ. ಸುಮಾರು ಜನಕ್ಕೆ ಏನು ಅಂತಂದ್ರೆ ನಮ್ಮ ವಾಹಿನಿಯಲ್ಲಿ ಕ್ವಶನ್ ಕೇಳ್ತಿರೋದೇನು ಅಂದ್ರೆ ದೇವ್ರನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ಅದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ದೇವ್ರು ಬರ್ತಾ ಇರುತ್ತೆ ಮೈ ಮೇಲೆ, ಅದು ನಿಂತೋಗಿರುತ್ತೆ. ಇನ್ನೊಂದೇನೋ ದಿವ್ಯ ದೃಷ್ಟಿ ಕಮ್ಮಿ ಆಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿ ಕೊಡಿ. ನೋಡಮ್ಮ, ದಿವ್ಯ ದೃಷ್ಟಿಗಳು ಕಮ್ಮಿ ಆಗ್ಬೇಕಾದ್ರೆ ಅವ್ರಿಗೆ ಆದಂತ ವಿಧಾನಗಳಲ್ಲಿ ಮಾಡಿರ್ತಾರೆ. ಈಗ
ಸ್ವಇಚ್ಛೆಯಿಂದ ಬರುವಂತ ದೇವರನ್ನ ಕಟ್ಟಾಡಬೇಕು ಅಂದ್ರೆ ದುಷ್ಟ ಶಕ್ತಿಯವರು ಮಾಡ್ತಾರೆ, ಮಾಂತ್ರಿಕ ಪ್ರಯೋಗ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದಕ್ಕೆ ಆಗಿರುವಂತ ಬ್ರಹ್ಮ ರಾಕ್ಷಸ, ಚೌಡಿ ಪ್ರಯೋಗ ಮತ್ತೆ ಭೂತ ಪ್ರಯೋಗಗಳು ಮಸಾಣದಲ್ಲಿ ಪ್ರಯೋಗಗಳನ್ನು ಮಾಡ್ತವೆ. ಅದು ಯಾವ ರೀತಿಯಲ್ಲಿ ಬಿಡುಗಡೆ ಮಾಡ್ಬೇಕಾದ್ರೆ ಈ ಅಮ್ಮನ ಸ್ಥಾನಕ್ಕೆ ಬಂದ ದೈವ ಸೃಷ್ಟಿ ಆಗಿರುವಂತ ಮಾನವನಿದ್ರೆ ಅವ್ರಿಗೆ ದೃಷ್ಟಿ ಕೊಡ್ತದೆ ಅಮ್ಮ. ಆ ದೃಷ್ಟಿ ಕೊಟ್ಟು ಅದನ್ನು ಬಿಡುಗಡೆ ಮಾಡಿ ಮುಂದೆ ಮಗಳೇ ಈ ರೀತಿಯಾಗಿ ನಡ್ಕೊಂಡು ಹೋಗುವಂತ ದೃಷ್ಟಿ ಕೊಟ್ಟಿರ್ತಾರೆ. ಕೆಲವರಿಗೆ ಅಯ್ಯೋ ಅದು ಮೂಢನಂಬಿಕೆ, ನಮ್ಮ ಹಣೆ ಬರನೇ ಇಷ್ಟೇ, ನಾವ್ ಏನು ಮಾಡಕ್ಕಾಗಲ್ಲ, ಅವ್ರ ಶತ್ರುಗಳು ಪಕ್ಕದಲ್ಲೇ ಇದ್ದು ಕೂಡ ಏನು ಮಾಡಕ್ಕಾಯ್ತಲ್ಲ, ನಾವ್ ಮೇಲಿದ್ದವ್ರು ಕೆಳಗೆ ಬಂದಿರುವುಗಳೇ, ನಾವ್ ಮುಂದಕ್ಕೆ ಹೆಂಗ್ ನಡೆಯೋದು, ಅಮ್ಮನೂ ದಾರಿ ತೋರಿಸ್ತಾ ಇಲ್ಲ, ಅಪ್ಪನೂ ದಾರಿ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಒಂದೇ ಉತ್ತರ, ನಿಮ್ಮಲ್ಲಿ ಆತ್ಮಲಿಂಗ ಸಾಕ್ಷ್ಯವಾಗಿ ಧೈರ್ಯ ಇದೆಯಾ, ಆ ಧೈರ್ಯವನ್ನ ತುಂಬ್ಕೊಳ್ಳಿ. ಹಲವು ಹಣಕಾಸಲ್ಲಿ ತೊಂದರೆ, ಮನೆಗಳಲ್ಲಿ ತೊಂದರೆ ಅನ್ಕೊಂಡು ಚಿಂತೆ ಮಾಡ್ಬೇಡಿ. ಫಸ್ಟ್ ದೈವ ಶಕ್ತಿನ ಪಡ್ಕೊಳ್ಳಿ. ದೈವ ಶಕ್ತಿ ಪಡ್ಕೊಂಡಾಗ ತನ್ನಷ್ಟು ತಾನಾಗಿ ಯಾವ ಮಟ್ಟಕ್ಕೆ ಹಿಂದೆ ಯಾವ ಮಟ್ಟಕ್ಕೆ ಇತ್ತು ಅದೇ ರೀತಿಯಾಗಿ ಬೆಳ್ಕೊಂಡಿರ್ತೀರ. ಕೆಲವರು ಕೇಳ್ತಾರೆ ಚೌಡಿ ಪ್ರಯೋಗ ಯಾವ ರೀತಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಉಂಟಾಗುತ್ತಮ್ಮ. ಚೌಡಿ ಪ್ರಯೋಗ ಮಾಡ್ಬೇಕಾದ್ರೆ ಅದೊಂದು ಕಥೆ ಇದಮ್ಮ. ಯಾಕಂದ್ರೆ ಚೌಡಿಗಳಲ್ಲಿ ಚೌಡಿ ಅಂದ್ರೆ ನಮ್ಮಮ್ಮ ಇನ್ನೊಂದು ಅವತಾರದಲ್ಲಿ ಚೌಡಿ, ಚೌಡಿಗಳಿದೆ 16 ಅವತಾರದಲ್ಲಿ ಒಂದು ಚೌಡಿ ಅಂತ ನಾವು ಅಂತೀವಿ. ಅದಕ್ಕೆ ಬಲಿಪೀಠನೇ, ಅದಕ್ಕೆ ಬಲಿಪೀಠ ಅಂದ್ರೆ ಮಾಂಸದ ಊಟನೇ ಕೊಡ್ಬೇಕು ಅದಕ್ಕೆ. ಆ ಮಾಂಸದ ಊಟ ಕೊಟ್ಟಾಗ ರಕ್ತ ಬಲಿನೇ ಅದಕ್ಕೆ ಆಹಾರ, ಇನ್ನೇನು ಅಲ್ಲ. ಕೆಲವು ಚೌಡಿನ ಬಿಡುಗಡೆ ಮಾಡ್ತೀನಿ, ನಾನು ರಂಗ ಹಾಕ್ತೀನಿ, ಮತ್ತೆ ಭಸ್ಮಗಟ್ಟಿಲೆ ಪ್ರಯೋಗ ಮಾಡಿ ತೆಗಿತೀನಿ, ಮತ್ತೆ ಅದಕ್ಕೆ ರಂಗ ಹಾಕಿ ಹೋಮ ಮಾಡುವ ಚೌಡಿ ಉಂಟಾಗುತ್ತೆ. ನಾನು ಭತ್ತಾರಿಗಳು ಕೇಳೋದು ಒಂದೊಂದು ಮನವಿ, ಯಾಕಂದ್ರೆ ಇದು ಗಮನ ಇಟ್ಟು ಕೇಳ್ಬೇಕಾಗತ್ತೆ. ಯಾಕಂದ್ರೆ ಚೌಡಿ ಪ್ರಯೋಗ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅವ್ರು ಮಾಡೋದು ಕೂಡ ಕೆಟ್ಟೋಗ್ತದೆ, ಮಾಡಿಸ್ಕೊಂಡೋದು ಕೂಡ ಕೆಟ್ಟೋಗ್ತದೆ. ಒಂದೇ ಏಟು ಹೊಡಿತೆ, ಅದು ಒಂದೇ ಏಟು ಅಂತ ಹೇಳಿದ್ರೆ ಕೆಲವು ಹೇಳ್ತಾರೆ ಒಂದು ತಗಡಿನ 7 ಪೀಸ್ ಮಾಡ್ದಂಗೆ ಅದು. ಯಾಕಂದ್ರೆ ಅದು ಭೂತನ ಆಹ್ವಾನ ಮಾಡಿ ಚೌಡಿಯಿಂದ ಮಾಡೋದಂಥದ್ದು. ಅದು ಬೇಕಾದಷ್ಟು ಆಹಾರವನ್ನು ಕೊಟ್ಟಿರ್ತದೆ ಅದನ್ನು ಮಾಡ್ಬೇಕಾದ್ರೆ. ಯಾವ ರೀತಿ ಅಂದ್ರೆ ಒಂದು ಚೌಡಿ ಇದನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ 100 ಬಲಿಗಳನ್ನ ಕೊಟ್ಟಿರ್ತದೆ. 100 ಬಲಿ ಕೊಟ್ಟರು ಅದು ಆಹಾರ ಕೇಳ್ತಾನೆ ಇರ್ತದೆ. ಕೆಲವು ಕೂಡ ಮನ್ಸನ್ ಬಲಿನೂ ತಗೊಂಡಿರ್ತದೆ. ಅಂದ್ರೆ ಅದು ಆಹಾರ ಕೊಟ್ಟಷ್ಟು ಇವ್ರ ಕೆಲಸ ಚೆನ್ನಾಗಿ ನಡೀತಾ ಇರುತ್ತೆ. ಯಾರು ಅದನ್ನ ಮಾಡಿ ಯಾವ ಮಾಂತ್ರಿಕನ್ನ ಅಥವಾ ಹೋಗಿ ನಮ್ಗೆ ಹಿಂಗ ಆಗ್ಬೇಕು ಹೋಗೋಗಳೇ ಇದನ್ನ ಮಾಡ್ಕೊಡಿ, ನಾವು ಇನ್ನೊಬ್ಬರನ್ನ ಇದ್ ಮಾಡ್ಬೇಕು, ನಮ್ ಕಾಟ ಕೊಡ್ತಾರಂತೆ. ಅವ್ರು ಕೆಲವು ಗುರು ಸ್ಥಾನದಲ್ಲಿ ಗುರು ವಿದ್ಯೆ ಕೊಡೋದನ್ನು ಮಾಡಕ್ ಆಗಲ್ಲ. ಯಾಕಂದ್ರೆ ದುಡ್ಡಿಗಾಗಿ ಮಾಡ್ತಾರೆ ಅಷ್ಟೇ. ಆದ್ರೆ ನಾವು ಇಲ್ಲಿ ಆ ದುಡ್ಡಿನ ಆಸೆ ಇಲ್ಲ, ಅದನ್ನ ಕಳ್ಕೊಡುವಂತ ಸ್ಥಿತಿ ಕೂಡ ನಮ್ ತಾಯಿ ಕೊಟ್ಟಿರ್ತದೆ ನಮ್ಗೆ. ಯಾಕಂದ್ರೆ ಒಂದ್ ಒಳ್ಳೆದ ಮಾಡ್ಕೊಂಡು ಹೋಗು ಮಗನೇ, ಕೆಟ್ಟದಂತೂ ಬೇಕಾಗಿಲ್ಲ ಅಂತ ಹೇಳತ್ತೆ ನಮ್ ತಾಯಿ. ಅಂದ್ರೆ ನಾನ್ ನೋಡಿದ್ ನನ್ ಕಣ್ಣಿಂದ ಏನ್ ನೋಡಿದ್ದು ಅಂತಂದ್ರೆ, ಹೋದ್ ಸರಿ ಬಂದಾಗ್ಲೂ ಅಷ್ಟೇ, ಈ ಸರಿ ಬಂದಾಗ್ಲೂ ಅಷ್ಟೇ, ಒಂದ್ ಏನೇ ಬಂದ್ರು ಅಮ್ಮ ಬಂದು ಹೇಳಿ ಯಾವುದೇ ರೀತಿಯಾದ ಮಂಡ್ಲ ಹಾಕಿ ಇನ್ನೊಂದು ಮತ್ತೊಂದು ಪೂಜೆ ಆಗ್ಲಿ ಹೇಳುವಂತದ್ದಿಲ್ಲ. ಇನ್ನೊಂದು ನುಡಿ ಕೊಡ್ಬೋದು, ಕರ್ಕೊಂಡ್ ಹೋಗಿ ಮನೆ ಕರ್ಕೊಂಡ್ ಹೋಗಿ ಅದೇನಿದೆ ಸಮಸ್ಯೆ ಬಗೆಹರಿಸುವಂತದ್ದು ನೀವು ಮಾಡಿ ಅನ್ನೋದು ಅಮ್ಮ ಹೇಳ್ತಾರೆ. ಅದನ್ನ ಕೇಳಿದೀನಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನ್ ಪೂಜೆ ಅಂತದೆಲ್ಲ ಏನು ಕೇಳಿ. ಜಮೀನಲ್ಲಿ ಎಳ್ಕೇಳ್ಬೇಕಾದ್ರೆ ಸರ್ಪ 2 ಸರಿ ಕಾಣಿಸ್ಕತ್ತು. ಇದೇನು 2 ಸರಿ ಕಾಣಿಸ್ಕೊತಲ್ಲ ಅಂದ್ಬಿಟ್ಟಿದ್ದಾನೆ ಸುಮ್ಗದು. ಇನ್ನೊಂದ್ಸರಿ ಯಾರೋ ನಮ್ಮ ಬಿಳಿಕೆರೆಯವ್ರಿಗೆ ಬೆಳೆ ಸ್ಕೂಟರ್ ಬರ್ತಿದ್ರು, ಆ ಸರ್ಪ ಅಡ್ಡ ಬಂದು ಬಿದ್ದಿದ್ರು. ಅವಾಗ ನಾವು ಏನಿಗೆ ಸರ್ಪ ಕಾಣಿಸ್ಕೊಂಡ್ರೆ ಸಾಸಾಗಿರೋದಕ್ಕೆ ಅಲ್ಲಿ ಎಲ್ಲಮ್ಮ ತಾಯಿ ಉದ್ಭವ ಆಯ್ತದೆ. ಅಲ್ಲಿ ಆ ಸ್ಥಳದಲ್ಲಿ ಎಲ್ಲರೇ ಒಂದ್ ಜಾಗದಲ್ಲಿ ಹೊಡೆದಿ ತೋರಿಸ್ತಾರೆ ನಿಮ್ಗೆ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟಿದ್ರೆ ನಾವೇನ್ ಮಾಡ್ದೋ, ಇದೊಂದ್ ಜಾಗ ಸುಮ್ನೆ ಒಂದ್ ಗುರ್ತ್ ಮಾಡ್ಬಿಟ್ಟು ನೋಡಕೈತೆ, ಇಲ್ಲಿ ಏನಾರ ಯಾರ ಮೇಲೆ ಮೈ ಮೇಲೆ ದೇವ್ರು ಬಂದ್ರೆ ಇಲ್ಲಿ ಏನೋ ಒಂದ್ ಮಾಡಕೈತೆ ಅಂದ್ಬಿಟ್ಟು ನಾವ್ ಇದ್ದೋ. ಹೌದು, ನಾವು ಒಂದ್ ಗುರ್ತ್ ಮಾಡಿ ಹೋಗಿ ಜಾಗದಲ್ಲಿ ಸರ್ಪ ಅಲ್ಲೇ ಬಂದು ಸಲ್ಬಿನ ಒರ್ಸ್ಬಿಟ್ಟು ಹೋಗಿತ್ತು. ಮಾರನೇ ಬಂದ್ ನೋಡೋದಕ್ಕೆ ಅವಾಗ ಹೋಗಿ ಶ್ವಾಸ ಮತ್ತೆ ಅಮ್ಮ ಅಲ್ಲಿ ಉದ್ಭವ ಆಯ್ತಾಳ ಅಂತ ಹೇಳಿದ್ರು. ಅವಾಗ ನಾವೆಲ್ಲಿ ನಿಂತ್ಕೊಂಡು ದೇವಸ್ಥಾನ ಓಪನ್ ಮಾಡಿದಾಗ ನಮ್ಗೆ ಇಲ್ಲಿ ಸರ್ಪ ಮತ್ತು ನಮ್ಗೆ ಡೈರೆಕ್ಟ್ ತಾಯಿ ಒಳಿಕೆ ಬಂದು ಸುತ್ಕೊಂಡು 2 ಸರಿ ಮಲಗಿತ್ತು. ಅವಾಗ ಮಲಗಿದಾಗ ಪ್ರತಿಯೊಬ್ಬ ನಮ್ಮ ಕನಸಿಗೆ ನಾನು ಅಲ್ಲಿ ಬರ್ತಾ ಇದ್ದೀನಿ, ನನಗೆ ಒಂದು ಪೂಜೆ ಕೊಡಿ,
ಇಲ್ಲಿ ಬಂದಂತ ಭಕ್ತಗಳಿಗೆ ಏನೇ ಕಷ್ಟ ಇದ್ರು ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಅಮ್ಮ ಹೇಳಿತು ಕನ್ಸಲ್ಲಿ. ಆಗ ನಾವು ಇಷ್ಟೆಲ್ಲ ನಿಂತ್ಕೊಂಡು ಅಮ್ಮನ ಇಲ್ಲಿಗೆ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ದೇವಸ್ಥಾನ ಮಾಡಿ ನೆಲೆಗುಣಿಸಿ ಬರೋಂಥ ಜನಗಳು ಒಳ್ಳೇದಲ್ಲಿ ಅಂದ್ಬಿಟ್ಟದೆ ನಾವು ಇಷ್ಟೆಲ್ಲ ಮಾಡಿದೀವಿ ನಾವು. ಮತ್ತೆ ಇಲ್ಲಿ ಕೆಲವು ಒಬ್ಬನಿಗೆ ತೊಡೆ ಇಷ್ಟು ಗಾತ್ರ ಊದ್ಕೊಂಡಿತ್ತು. ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬೆಂಗಳೂರು ಮಂಗಳೂರೆಲ್ಲ ಕರ್ಕೊಂಡು ಹೋಗಿದ್ರು. ಮತ್ತೆ ಯಾರೋ 7 ರೌಂಡಿಲಿ ಕರ್ಕೊಂಡ್ ಬಂದಿದ್ರು. ಇಲ್ಲಿ ಗುಡ್ಡಪ್ಪನವರು ಒಂದು ಬೂದಿಲಿ ಮೊರದಲ್ಲಿ ಹಾಕಿ ಮಂತ್ರಿಸಿ ಕುಟ್ಟತ್ಗೆ ದಿನಕ್ ದಿನ 1 ತಿಂಗಳಲ್ಲಿ ಕಾಲು ಊದಲ ಇಳಿತೆ ಅಂತ ಹೇಳಿದ್ರು. ಅವನ್ ಕಾಲು ಕುಂಟ್ಕ ಬಂದಿದ್ದವನು 1 ತಿಂಗಳಾದ್ಮೇಲೆ ಚೆನ್ನಾಗಿ ಗಾಡಿಲಿ ಬಂದು ಅಮ್ಮನ್ ಕೇಳ್ಕೊಂಡು, ಅಮ್ಮ ನನಗೆ ಇನ್ನೇನು ನನ್ಗೆ ಒಳ್ಳೆ ಕಣಮ್ಮ ಅಂತ ಹೇಳ್ಬಿಟ್ಟು ಅವ್ರು ಗಂಡ ಹೆಂಡತಿ ಮಕ್ಳೆಲ್ಲ ಚೆನ್ನಾಗಿದ್ದಾರೆ. ಅವ್ನ ಕಾಲು ವಾಸನ ಬಂದ್ಬಿಟ್ಟು ಮನೆಯವರು ಅವನ ಹತ್ರಿಗೆ ಹೋಯ್ತಿಲ್ಲ, ಸ್ಮೆಲ್ ಅನ್ಕೊಂಡು. ಈ ಬಳಿಗ್ ಬಂದ್ಮೇಲೆ ಅವಮ್ಮ ಅವನು ಕಾಲು ಕೊಳ್ತೋಗಂತ ಡಾಕ್ಟರ್ ಹೇಳಿರಂತೆ, ಕಾಲು ತೆಗಿಬೇಕಂತ ಹೇಳಿರಂತೆ. ಆದ್ರೆ ಅಮ್ಮ ಇಲ್ಲಿ ಗುಣ ಮಾಡ್ಕೊಟ್ಟಿದ್ದಾರೆ ಅಮ್ಮ. ಕೆಲವರು ಒಬ್ರು ಮೇಲ್ಗುಟೆ ಪಕ್ಕ ಚಿನ್ಕುರಳ್ಳಿ ಅವರು, ಅವರು ಎಲ್ಲಾ ಕಡೆನೂ ಹೋಗಿ ಬಂದಿರಂತೆ. ಎಲ್ಲುವ ಮೈ ಬೇರೆ ಬಂದಂತೆ. ನಿನ್ ಯಾರು ಅಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರಂತೆ. ಅವರು ಒಂದಿನ ಇಲ್ಲಿಗೆ ಬಂದಿದ್ರು. ಅಮ್ಮ ಮೈ ಮೇಲೆ ಬಂದಿಟ್ಲೆ ಬರೀ ಬೆತ್ತ ಮಡಗ್ ತಕ್ಷಣನೇ ನಾನು ನನ್ನ ತಂಗಿ ಸೀಮೆ ಗೊತ್ತಾಗಿದ್ದು, ಅವಳು ಬಂದ್ ನನ್ಗೆ ಹಿಡ್ಕೊಂಡಿದ್ದು. ಅವಳೇ ನಾನೇ ಬಂದಿದ್ದು, ನನ್ನ ಅಕ್ಕನ ನಾನೇ ಹಿಡ್ಕೊಂಡೆ. ನನ್ಗೆ ಅಕ್ಕನ ಮೇಲೆ ಇಷ್ಟ ಆಯ್ತು, ಅದಕ್ಕೆ ನಾನು ಬಂದು ನಾನು ಅವ್ಳ ಮೇಗೆ ಸೇರ್ಕೊಂಡೆ. ನನ್ಗೆ ಇಷ್ಟ ಆಯ್ತು. ನನ್ಗೆ ಯಾರುವೆ ನಮ್ಮ ಮನೆ ಒಳಗೆ ದಿಪ್ಪದನ ಮಾಡ್ತಾರೆ, ನಾನು ಇಲ್ಲಿ ಹೋಗಂಗಿಲ್ಲ, ನಮ್ಮ ಅಕ್ಕನ ಮನೆಗೆ ಹೋದೆ ಸೇರ್ಕೊಂಡೇನೆ. ನಮ್ಮ ಅಕ್ಕನ ಮೇಲೆ ಇಷ್ಟ ಆಯ್ತು, ನಮ್ಮ ಅಕ್ಕನ ಮೇಲೆ ನಾನು ಬಂದಿದ್ದೇನೆ ಅಂತ ಬಂದು ಉತ್ತರ ಕೊಡ್ತು ಆ ಗಾಳಿ. ಎಲ್ಲಾ ಕಡೆನೂ ಹೋಗಿದ್ರು, ಅಲ್ಲಿ ಪ್ರಶ್ನೆ ಆಗ್ಲಿತ್ತಿಲ್ಲ. ಆದ್ರೆ ಇಲ್ಲಿ ಎಲ್ಲಮ್ಮ ತಾಯಿ ಮುಂದ್ಗಡೆ ಬಂದು ಆ ದೆಯ್ಯ ಒಪ್ಪೇತು. ಇದೇ ಜಾಗದಲ್ಲಿ ಕೂರ್ಲಿಕ್ಕಿತ್ತಿ ಇದೇ ತೆಗಿನ ಮರಕ್ಕೆ ಕಟ್ಟಾಕ್ಬಿಟ್ಟು ಹೋದ್ರು ಅವರು. ಇನ್ನು ಇವತ್ತವರೆಗೂ ಅವ್ರ ಮೇಲೆ ಯಾವ ದೆಯ್ಯನು ಬಂದಿಲ್ಲ, ಏನು ಬಂದಿಲ್ಲ. ಬರ್ತಾರೆ, ಪೂಜೆ ಮಾಡ್ಸ್ಕೊತಾರೆ, ಹೋಯ್ತಾರೆ ಅವ್ರು, ಸರಿ ಮಾಡ್ತಾರೆ ಅಂತ. ಹೌದು. ಕೆಲವರು ಊರ್ನಲ್ಲೇ ಇವ್ರು ಯಾವ ದೇವ್ರ ಬಂದು ಏನ್ ಬಂದ್ ಅಂದ್ಬಿಟ್ಟು ಅವ್ರಿಗೆ ದಿಗ್ಬಂಧನ ಮಾಡೋದು, ಏನೋ ಮಾಡಿ ಅವ್ರ ಮನೆ ಮುಂದೆ ಕೂತಾಕೋದು, ದೇವಸ್ಥಾನ ಕೂತಾಕೋದು, ಆಮೇಲೆ ದೇವ್ರೇ ಬರ್ಬಾರ್ದು ಅಂತ. ಆಗ ಇಲ್ಲಿಗ್ ಬಂದಾಗ ಅಮ್ಮನೇ ಮೈ ಮೇಲೆ ಬಂದು ಅವ್ರಿಗೆ ಆ ದೇವ್ರು ಬರಂಗೆ ಮಾಡ್ಕೊಡ್ತಾರೆ. ಕೆಲವರು ಸೋನಳ್ಳಿ ಹತ್ರ ಒಬ್ರು ಚಿಕ್ಕಮ್ಮ ತಾಯಿಗೆ ಪೂಜೆ ಮಾಡ್ತಿರು. ಆದ್ಮೇಲೆ ಯಾವ ದೇವ್ರು ಬಂದು ಏನು ಬಂದು ಅಂದ್ಬಿಟ್ಟು ಅಂದ್ಮೇಲೆ ಭಾರಿ ಅವರ ಅಕ್ಕ ಪೂಜೆನವರು ಏನೇನೋ ಮಾಡಿ ಇದು ಮಾಡಿ ಅಂದ್ಮೇಲೆ ದೇವ್ರು ಬರ್ದಂಗೆ ಮಾಡಾಕ್ಬಿಟ್ಟಿದ್ರು. ಆದ್ರೆ ಇಲ್ಲಿ ಬಂದು ಅಮ್ಮ ದಿಗ್ಬಂಧನ ತೆಗದ ತಕ್ಷಣ ಅಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ತ್ರಿಶೂಲ ಕಿತ್ಕೊಂಡು ಒಂದ್ ರೋಡ್ ಬಂದಿತ್ತು. ಅಮ್ಮ ಒಂದ್ ರೋಡ್ ಬಂದು, ನಾನು ಚಿಕ್ಕಮ್ಮ ನನ್ನ ದಿಗ್ಬಂಧನ ಬಿಡಿಸ್ಬಿಟ್ರ ನಮ್ಮ ಅಕ್ಕ, ನನಗೆ ಯಾರು ಏನೇನ್ ಮಾಡ್ರಿ ಇವತ್ತು ತುಳಿತೀನಿ ಇವತ್ತೇ ಹೋಗಿ ಅಂತ ಆ ಚಿಕ್ಕಮ್ಮ ತಾಯಿ ಹೇಳಿದ್ರು. ಸತ್ಯ ಅದು. ನೀನ್ ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಕೆಲವರು ದುಡ್ಡುಗಾಗಿ ಆಸೆ ಪಡ್ತಾರೆ. ಬಟ್ ನಮ್ಮ ಹತ್ರ ಏನೂ ಇಲ್ಲ. ಆ ಅಮ್ಮನೆ ಮೈ ಬಂದು ಅವ್ರಿಗೆ ಏನು ಕಷ್ಟ ಏನಿದೆ ಅವ್ರಿಗೆ ದಯ್ಯ ಬಿಡಿಸ್ಬೇಕಾ, ಇಲ್ಲ ದಿಗ್ಬಂಧನ ಮಾಡಿರೋದು ದೇವ್ರು ಬಿಚ್ಚಿಸ್ಬಿಟ್ಟು ದೇವ್ರು ಕರ್ಸ್ಬೇಕು ಅವ್ರ ಮೈ ಮೇಲೆ. ಈ ಎಲ್ಲಾ ತರ ನಡೀತೆ ಇಲ್ಲಿ. ದುಡ್ಡು ಕಾಸು ಯಾವ್ದು ನಡೀಕಿಲ್ಲ. ಅವರು ಪ್ರೀತಿ ಪಟ್ಟಿ ನಮ್ಗೆ ಇಂಥ ದೇವ್ರಿಗೆ ಹೋಗಿ ನಮ್ ಮನೆಗೆ ಒಳ್ಳೇದಾಯ್ತು ಅಂದಾಗ ಅವ್ರ ತಂದೆ ನಾಲ್ಕು ಜನಕ್ಕೆ ಇಲ್ಲಿ ಅಂದಾನ ಮಾಡಬಹುದು. ಇಲ್ವಾ ಅಮ್ಮ ಈ ತರ ಇದ್ದಾಳೆ, ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಹೋಗ್ಕೋದ್ರೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡ್ಕೊಡ್ಬಹುದು. ಇಲ್ವಾ ನನಗೆ ಏನು ಮಾಡಕ್ಕಾಯ್ತಿಲ್ಲ ಅಂತ ಅಂದ್ಬಿಟ್ರೆ ಅಂದ್ರೆ ಬಂದು ಕೈ ಮುಕ್ಕೊಂಡು ಅವ್ರ ಮನೆಗೆ ಹೋಗ್ಬಹುದು. ನಾವೇನು ದುಡ್ಡೇ ಕೊಡ್ಬೇಕು ಅದೇ ಕೊಡ್ಬೇಕಂತ ನಾವು ಯಾರನ್ನು ಕೇಳೋರಲ್ಲ. ಯಾಕಂದ್ರೆ ನಾವು ಕೂಲಿ ಮಾಡವ್ರೆ. ನಾವು ಕೂಲಿ ಮಾಡ್ಬಂದ್ಬಿಟ್ಟು 10 ರೂಪಾಯಿಗೆ ಗಂಧಗಡ್ಡೆ ತಂದ್ಬಿಟ್ಟು ನಾವು ಗಂಧಗಡ್ಡೆ ಸುಟ್ಟು ಹೋಯ್ತಿವಿ. ಇಲ್ಲಿ ನಾವೇನೋ ಯಾರ ಹತ್ರನು ಈಸ್ಕೊಂಡು ನಾವ್ ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಅಂತ ನಮ್ಮ ಹತ್ರ ಏನೂ ಇಲ್ಲ. ಅಮ್ಮನ್ ಬಂದ್ ಕೈ ಮುಗಿತೀವಿ, ಅಮ್ಮ ಮೈ ಮೇಲೆ ಬರ್ತಾರೆ, ಒಳ್ಳೇದು ಕೆಟ್ಟದ್ದು ಹೇಳ್ತಾರೆ, ಅವ್ರಿಗೆ ಪರಿಹಾರ ಐತೆ. ಅದಷ್ಟು ಫೋಟೋ ಇಲ್ಲಿ ದುಡ್ಡು ಕಾಸು ಯಾವ ತರದಲ್ವೇ ಈ ಬಳಿಲಿ ಇಲ್ಲ. ಇಲ್ಲಿ ಬೆಂಗಳೂರಿಂದ ಆಚೆ ಬನ್ನಾರ್ಘಟ್ಟದಿಂದ ಬಂದಿದ್ದಾರೆ. ಅವ್ರ ಮನೇಲಿ ಚೌಡಮ್ಮ ದೇವ್ರಿತ್ತಂತೆ. ಅವ್ರ ಅಣ್ಣ ತಂದರೆ ಅವ್ರ ಮೇಲೆ ಈ ಬೇಕಾದಷ್ಟು ಅಪರಾಧ ಹೊರಿಸಿ ಮಾಡಿ ಅಮ್ಮನ್ನ ದಿಗ್ಬಂಧನ ಮಾಡಿ ಕಟ್ಟಾಕಿ ಅವ್ರ ಮನೆನೇ ಸರ್ವನಾಶ ಮಾಡಾಕ್ಬಿಟ್ರು. ಅಣ್ಣ ತಂದ್ರೆ ಎಲ್ಲ ಜೈಲ್ ಹಾಕಿದ್ರು. ಒಂದೇ ಒಂದು ಹುಡುಗಿ, ಅದು ಜೈಲಿತ್ತು. ಆ ಹುಡುಗಿನೂ ಜೈಲಿಂದ ಬಂದೆ ಇದೇ ಅಮ್ಮನದ್ರ ಬಂದು ಕೇಳ್ಕೊಂಡ್ರು, ಅಮ್ಮ ನಮ್ ಮನೇಲಿ ಈ ತರ ಎಲ್ಲ ಇತ್ತು, ಹಳದಿ ಕುಡಿಸ್ಬಿಟ್ರು ಕಣಮ್ಮ, ನನಗೆ ಮಲ್ಗಾಗ ಜಾಗ ಇಲ್ಲ, ಮನೆ ಇಲ್ಲ, ಊಟ ಮಾಡಕ ಅಂದ್ರೆ ಏನಿಲ್ಲ ಕಣಮ್ಮ ಅಂತ ಈ ಜಾಗ ಬಂದು ಕೇಳ್ಕೋದಕ್ಕೆ ಅವರ 3 ಜನ ಅಣ್ಣ ತಂದ್ರನ್ನ ಹೆಸರು ಹೇಳಿ ಇಲ್ಲಿ ಅಮ್ಮ 1 ತಿಂಗಳಲ್ಲಿ ಒಬ್ಬರನ್ನ ಬಿಡುಗಡೆ ಆಯ್ತಾರೆ ಅಂತ ಹೇಳ್ ಕಳಿಸಿರು. ಅವ್ರ ಅಣ್ಣ 3 ಜನ ಅಣ್ಣದ್ರಲ್ಲೇ ಒಬ್ರ ಅಣ್ಣ ಬಿಡುಗಡೆ ಆಗಿದ್ದಾರೆ. ಈ ಹುಡುಗಿಗೆ ಯಾರೋ ಒಬ್ರು ಮನೆ ಪಕ್ಕದವ್ರು ಆಶ್ರಯ ಕೊಟ್ಟವ್ರೆ, ಅಲ್ಲಿ ಏನೋ ಜೀವನ ಮಾಡಕ್ ಹೋಯ್ತದೆ. ಇನ್ನು ಹುಡುಗಿ ಇನ್ನು ಬಂದಿಲ್ಲ. ಬಂದ್ರೆ ಅಮ್ಮ ಇನ್ನು ಮುಂದಕ್ಕೆ ಏನಾರ ಅಭಿವೃದ್ಧಿ ಮಾಡ್ಬೋದು ಅಂತ ಹುಡುಗಿಗೆ ಅಣ್ಣನ ಜೈಲಿಂದ ಬಿಡುಗಡೆ ಮಾಡ್ಕೊಟ್ಟಾರೆ 1 ತಿಂಗಳಲ್ಲಿ. ಇವಮ್ಮ
ನಮ್ಮ ಬಿಳಿಕೆರೆಯಲ್ಲಿ ಒಂದು ಹುಡುಗಿಗೆ ಕಾಲೇಜಲ್ಲಿ ಸೀಟು ಯಾರೋ ಕೊಟ್ಟಿದ್ದಿಲ್ಲ. ಈ ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅವ್ರು ಕೇಳ್ಕೊಂಡಿರೋ, ನೋಡಮ್ಮ ನನ್ನ ಮಗಳಿಗೆ ನಾಳೆ 9 ಗಂಟೆಗೆ ನಾನು ಕಾಲೇಜಿಗೆ ಕರ್ಕೊ ಹೋಗ್ತೀನಿ, ಅಲ್ಲಿ ನನ್ನ ಮಗಳಿಗೆ ಸೀಟ್ ಸಿಕ್ಕಿದ್ರೆ ನಾನು ನಿನಗೆ ಇಲ್ಲಿ ಒಂದಿನ ಎಷ್ಟು ಜನಾರು ಬರ್ಲಿ, 500 ಜನ ಬರ್ಲಿ, 1000 ಜನ ಬರ್ಲಿ, ಅವ್ರಿಗೆ ಅನುದಾನ ಮಾಡ್ತೀನಿ ಕಣಮ್ಮ ಅಂತ ಇಲ್ಲಿ ಬೇಡ್ಕೊಂಡು ನಿಮ್ಮೆಣ್ಣೆಲ್ಲ ಹೊರ ತಗೊಂಡು ಹೋಗಿರು. ನಾಳೆ 9 ಗಂಟೆಗೆ ಕರ್ಕೋದಕ್ಕೆ ನಿಮ್ ಮಗಳಿಗೆ ಸೀಟ್ ಸಿಕ್ಕದೆ ಅಂತ ಪ್ರಿನ್ಸಿಪಲ್ ಹೇಳೋದಕ್ಕೆ ಇವತ್ತು ಆ ಮಗಳು ಕಾಲೇಜ್ ಹೋಗ್ತಾವಳೆ. ಕೆಲಸ ಕಾರ್ಯ ಇಲ್ಲದವ್ರಿಗೆ ಅಮ್ಮ ಯಾವ್ದಾರ ಒಂದೊಂದು ವೃತ್ತಿಲಿ, ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಆಗ್ಲಿ, ಒಂದು ಪ್ರೈವೇಟ್ ಜಾಬ್ ಅಲ್ಲಿ ಏನೋ ಇಲ್ಲಿ ಸ್ಥಳಕ್ಕೆ ಬಂದು ಕೈ ಮುಕ್ಕಂದಮ್ಮ ನನಗೆ ಯಾವ್ದಾರ ದಾರಿ ತೋರಮ್ಮ, ನಾನು ಜೀವನಕ್ಕೆ ನನಗೆ ಹಣಕಾಸು ತುಂಬಾ ತೊಂದರೆ ಆಗಂತ ಇಲ್ಲಿ ಬಂದು ಬೇಡ್ಕೊಂಡು ಹೋದ್ರೆ ಅವಮ್ಮ ಯಾವ ರೂಪದಲ್ಲ ಆರುವೆ, ಕೂಲಿ ರೂಪದಲ್ಲೋ ಇಲ್ಲ ಅವ್ರ ಜಾಬ್ ರೂಪದಲ್ಲೋ ಒಂದು ಉದ್ಯಮ ರೂಪದಲ್ಲೇ ಇರುವೆ ಅವಮ್ಮ ದೊರಕಿಸ್ಕೊಡ್ತಾಳೆ ಹೊರತು ಇಲ್ಲಿವರೆಗೂ ಯಾರಿಗೂ ನನಗೆ ಇಲ್ಲಿ ಬಂದು ನನಗೆ ಒಳ್ಳೇದಾಗಿಲ್ಲ ಅಂತ ಯಾರು ಹೊಂದಿಲ್ಲ. ಆಗವ್ರಿಗೆ ಗೌರ್ಮೆಂಟ್ ಜಾಬು ಆಗಿದೆ, ಆಗವ್ರೆ ಕೆಲವರು ಪ್ರೈವೇಟ್ ಫ್ಯಾಕ್ಟ್ರಿ ಕೆಲಸ ಸಿಕ್ಕದೆ, ಕೆಲವರು ಯಾವ್ಯಾವ್ದಾರ ಒಂದು ಮರದಲ್ಲಿ ಅಮ್ಮ ದಾರಿ ತೋರಾಳೆ. ಇಲ್ಲಿವರೆಗೂ ಯಾರಿಗೂ ಇಲ್ಲ ಅಂತ ಪ್ರಶ್ನೆ ಬಂದಿಲ್ಲ. ಮತ್ತೆ ಇಲ್ಲಿಗೆ ಬರ್ಬೇಕಂತಂದ್ರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಶಿವನಾಯಕರ ಜಮೀನಲ್ಲಿ ವಾಸವಾಗಿರೋ ಎಲ್ಲಮ್ಮ ತಾಯಿ ದೇವಸ್ಥಾನ. ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಬಂದೆ ಎಲ್ಲಮ್ಮ ತಾಯಿ ದೇವಸ್ಥಾನ ಎಲ್ಲಂತ ಕೇಳಿದ್ರೆ ಆಟೋದವರು ತಂದಿ ದೇವಸ್ಥಾನ ಹತ್ರ ಬಿಟ್ಕೊಡ್ತಾರೆ.